ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ಕ್ರೆಡಿಟ್ಗಾಗಿ ವಾರ್ ಶುರುವಾಗಿದೆ. ಸಿಎಂ ಡಿಸಿಎಂ ಬೆಂಬಲಿಗರ ನಡುವೆ ಕ್ರೆಡಿಟ್ ಕಿತ್ತಾಟ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ಕ್ರೆಡಿಟ್ಗಾಗಿ ವಾರ್ ಶುರುವಾಗಿದೆ. ಸಿಎಂ ಡಿಸಿಎಂ ಬೆಂಬಲಿಗರ ನಡುವೆ ಕ್ರೆಡಿಟ್ ಕಿತ್ತಾಟ ನಡೀತಾ ಇದೆ. ಗೆಲುವಿನ ಕ್ರೆಡಿಟ್ ಸಿಎಂಗಷ್ಟೇ ಅಲ್ಲ, ಡಿಸಿಎಂಗೂ ಸಲ್ಲಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ. ಅಧ್ಯಕ್ಷರ ನೇತೃತ್ವದಲ್ಲೇ ಎಲೆಕ್ಷನ್ ಅಂತ ಆಪ್ತರು ವಾದವನ್ನ ಮಾಡ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಸೂತ್ರ ಕೊಟ್ಟ ಮಾತಿನಂತೆ ನಡೆಯಬೇಕು. ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರ ಭೇಟಿಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರು. ಒಕ್ಕಲಿಗ ಶಾಸಕರು ಸಚಿವರಿಂದ ಹೈಕಮಾಂಡ್ ಭೇಟಿಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕಾ ಗಾಂಧಿಗೆ ಶುಭ ಕೋರುವ ನೆಪದಲ್ಲಿ ದೆಹಲಿ ಭೇಟಿಯನ್ನ ಮಾಡಲಿದ್ದಾರೆ. ನಿಯೋಗ ಕರೆದೊಯ್ಯಲು ಡಿಕೆ ಬ್ರದರ್ಸ್ ಪ್ಲಾನ್ ಮಾಡಿರುವ ಮಾಹಿತಿ ಕೂಡ ಲಭ್ಯ ಆಗಿದೆ. ಉಪಚುನಾವಣೆ ಫಲಿತಾಂಶದ ಬಳಿಕ ಸಿಎಂ ಸೇಫ್ ಎಂಬ ಚರ್ಚೆ ಕೂಡ ನಡೀತಾ ಇದೆ. ಹಾಸನದಲ್ಲಿ ಅಹಿಂದ ಸಮಾವೇಶಕ್ಕೆ ಸಿಎಂ ಬೆಂಬಲಿಗರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಈ ಹಂತದಲ್ಲೇ ಸಿಎಂ ಹುದ್ದೆಗೆ ಲಾಬಿ ಲೆಕ್ಕಾಚಾರವನ್ನು ಕೂಡ ಹಾಕ್ತಾ ಇದ್ದಾರೆ. ಸೋನಿಯಾ ರಾಹುಲ್ ಮನವೊಲಿಸಲು ತಂತ್ರಗಾರಿಕೆನ ಇದು ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ಕ್ರೆಡಿಟ್ಗಾಗಿ ವಾರ್ ಶುರುವಾಗಿದೆ. ಇನ್ನು ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನವರು 3ಕ್ಕೆ 3 ಕೂಡ ಗೆದ್ದಿದ್ರು. ಹೀಗಾಗಿ ಯಾರಿಗೆ ಆ ಗೆಲುವು ಸಲ್ಲಬೇಕು ಅಂತ ಕ್ರೆಡಿಟ್ ವಾರ್ ಅನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಒಂದು ಕಡೆ ಗೆಲುವಿನ ಕ್ರೆಡಿಟ್ ಸಿಎಂಗಷ್ಟೇ ಅಲ್ಲ, ಡಿಸಿಎಂಗೂ ಸಲ್ಲಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅಧ್ಯಕ್ಷರ ನೇತೃತ್ವದಲ್ಲೇ ಎಲೆಕ್ಷನ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಒಂದ್ ಕಡೆ ವಾದವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲ, ಸಿಎಂಗೆ ಈ ಕ್ರೆಡಿಟ್ ಏನಿದೆ ಇದೆಲ್ಲವೂ ಕೂಡ ಸಿಎಂಗೆ ಸಲ್ಲಬೇಕು ಅಂತ ಸಿಎಂ ಬೆಂಬಲಿಗರು ಮತ್ತೊಂದು ಕಡೆ ವಾರ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಬೈ ಎಲೆಕ್ಷನ್ ಕ್ರೆಡಿಟ್ಗಾಗಿ ವಾರ್ ಅಂತೂ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಆನಂದ್. ಕಾಂಗ್ರೆಸ್ನ ಬೈ ಎಲೆಕ್ಷನ್ ನಲ್ಲಿ ಕ್ರೆಡಿಟ್ಗಾಗಿ ವಾರ್ ಶುರು ಆಗಿದೆ. ಇನ್ನು ಸಿಎಂ ಡಿಸಿಎಂ ಬೆಂಬಲಿಗರ ನಡುವೆ ಕ್ರೆಡಿಟ್ ಕಿತ್ತಾಟ ನಡೀತಾ ಇದೆ. ಇನ್ನು ಇದು ಸಿಎಂ ಆಗಿರ್ಬೋದು, ಡಿಸಿಎಂ ಬೆಂಬಲಿಗರ ನಡುವೆ ಕ್ರೆಡಿಟ್ ಕಿತ್ತಾಟ ಅಂತೂ ನಡೀತಾ ಇದೆ. ಆದ್ರೆ ಗೆಲುವಿನ ಕ್ರೆಡಿಟ್ ಸಿಎಂಗೆ ಅಷ್ಟೇ ಅಲ್ಲ ಅಂತ ಬೆಂಬಲಿಗರು ಒಂದ್ ಕಡೆ ವಾದ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಸಾಹಿತ್ಯ ಪ್ರಮುಖವಾಗಿ ಇನ್ನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ಹಂತದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೆ ಏರಬೇಕು ಅನ್ನೋ ಒಂದು ವಾದವನ್ನು ಅವರು ಆಪ್ತರ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ 3 ಬೈ ಎಲೆಕ್ಷನ್ ನಲ್ಲಿ ಒಂದು ಕ್ಲೀನ್ ಸ್ವೀಪ್ ಅನ್ನ 3 ಬೈ ಎಲೆಕ್ಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಕ್ರೆಡಿಟ್ ಕೇವಲ ಸಿಎಂ ಮಾತ್ರವಲ್ಲ, ಡಿಸಿಎಂಗೂ ಕೂಡ ಸಲ್ಲಬೇಕು. ಯಾಕೆಂತಂದ್ರೆ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಅಂತ ಇದ್ಮೇಲೆ ಅಧ್ಯಕ್ಷರ ನೇತೃತ್ವದಲ್ಲೇ ಚುನಾವಣೆ ನಡೆಯೋದು. ಹಾಗಾಗಿ ಇವ್ರಿಗೆ ಕ್ರೆಡಿಟ್ ಕೂಡ ಬರಬೇಕು ಅನ್ನೋ ಒಂದು ವಾದವನ್ನ ಡಿಕೆ ಶಿವಕುಮಾರ್ ಅವರ ಆಪ್ತರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಹಾಸನದಲ್ಲಿ ಡಿಸೆಂಬರ್ 5ನೇ ತಾರೀಕು ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಅದನ್ನ ಸಿದ್ದರಾಮೋತ್ಸವ ರೀತಿಯಲ್ಲೇ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಬಾಕಿ ಉಳಿದಂತ ವರ್ಷವೂ ಕೂಡ ಸಿದ್ದರಾಮಯ್ಯನವರ ಸಿಎಂ ಆಗಬೇಕು, ಅವರೇ ಮುಂದುವರಿಬೇಕು ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಸಿದ್ದರಾಮಯ್ಯನವರ ಆಪ್ತರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಈಗ ಕೌಂಟರ್ ಕೊಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗರು ಕೂಡ ಮುಂದಾಗಿರ್ತಕ್ಕಂಥದ್ದು. ಸದ್ಯದಲ್ಲೇ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಡಿಕೆ ಬ್ರದರ್ಸ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಕಡೆ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಅಭೂತಪೂರ್ವವಾದಂತಹ ಒಂದು ಗೆಲುವನ್ನ ಸಾಧಿಸಿದ್ರು. ಅವರಿಗೆ ಶುಭ ಕೋರ್ತಕ್ಕಂಥ ಒಂದು ನೆಪದಲ್ಲಿ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಹಾಗೆ ಸಚಿವರು ಶಾಸಕರನ್ನ ಕರೆದುಕೊಂಡು ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು, ಜೊತೆಗೆ ಹಿಂದೆ ಸಿಎಂ ಒಂದು ಅಧಿಕಾರ ಹಂಚಿಕೆ ಸೂತ್ರದಂತೆ ಮಾತು ಕೊಟ್ಟಂತೆ ನಡೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡೋಕೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ಕ್ರೆಡಿಟ್ ವಾರ್ ಏನಿದೆ ಈಗ ಸಿಎಂ ಮತ್ತೆ ಡಿಸಿಎಂ ನಡುವೆ ಅಂದ್ರೆ ಅವರ ಒಂದು ಬೆಂಬಲಿಗರ ನಡುವೆ ಸಿಕ್ಕಾಪಟ್ಟೆ ಒಂದು ಚರ್ಚೆ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಸಿಎಂ ಹುದ್ದೆ ಅಧಿಕಾರ ಹಂಚಿಕೆ ಈ ವಿಚಾರಗಳು ಯಾವ ಒಂದು ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸದ್ಯ ಸಿಎಂ ಸಿದ್ದರಾಮಯ್ಯನವರೇ ಬಾಕಿ 3 ವರ್ಷವೂ ಕೂಡ ಮುಂದುವರಿಬೇಕು ಅನ್ನೋ ಆಗ್ರಹವನ್ನು ಅವರು ಆಪ್ತರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹಂತದಲ್ಲೇ ತಾವು ಲಾಬಿಯನ್ನ ಮಾಡಬೇಕು. ಜೊತೆಗೆ ಈಗೇನಾದ್ರೂ ನಾವು ಸೈಲೆಂಟ್ ಆಗಿದ್ರೆ ಮುಂದೆ ಅಧಿಕಾರ ನಮಗೆ ಸಿಗ್ತಕ್ಕಂಥ ಒಂದು ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರ ಆಪ್ತರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಧಿಕಾರ ಹಂಚಿಕೆ ಸೂತ್ರದಂತೆ ತಮ್ಮ ಸಮುದಾಯದ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.